ಜೀವರೇ ಎಲ್ಲರಿಗೂ ನಮಸ್ಕಾರ. ನಾನು 2017 ಮಾತಾಜಿಯವರು ಕ್ಲಾಸ್ ಮಾಡಿಕೊಂಡೆ, ಚಿಕ್ಕಮಗಳೂರಲ್ಲಿ ಮಾಡಿಕೊಂಡೆ. ಮತ್ತೆ ನಾನು ಬೆಂಗಳೂರಲ್ಲೇ ಇದ್ದಿದ್ದು. ನನ್ನ ತಂಗಿ ಮನೆಗೆ ಹೋಗಿ ಸೀಮನ್ ಮನೆಗೆ ಹೋಗಿ ಮಾಡಿಕೊಂಡೆ. ಮತ್ತೆ ಅದನ್ನ ಕಂಟಿನ್ಯೂ ಮಾಡಲಿಲ್ಲ. ನಾನು ಬೆಂಗಳೂರಲ್ಲಿ ಬ್ಯುಸಿ ಲೈಫ್ಗೆ ಎಲ್ಲ ಅದನ್ನ ಆ ಟ್ರ್ಯಾಕ್ ಬಿಟ್ಟೋಯ್ತು. ಮತ್ತೆ ಇವಾಗ ಬರ್ತಾ ಬರ್ತಾ ನನಗೆ ಗೊತ್ತಾಯ್ತು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇತ್ತು. ಎಲ್ಲ ಸ್ಟ್ರೆಸ್ ತುಂಬಾ ಜಾಸ್ತಿ ಆಗ್ತಾ ಇತ್ತು. ಮತ್ತೆ ಇನ್ನೊಂದ್ಸಲಿ ಅದು ಕ್ಲಾಸ್ ಮತ್ತೆ ಅಲ್ಲಿ ಚಿಕ್ಕಮಗಳೂರು ಸ್ಟಾರ್ಟ್ ಆಗಿದೆ ಅಂದಾಗ ಮತ್ತೆ ಅಲ್ಲಿ ಹೋಗಿ ಜಾಯ್ನ್ ಆದ. 5 ತಿಂಗಳಿಂದ ಕ್ಲಾಸ್ ಮಾಡ್ಕೊಂಡೆ. ತುಂಬಾ ಚೆನ್ನಾಗಿ ಅನಿಸ್ತದೆ. ಪ್ರಾಣಾಯಾಮ, ಧ್ಯಾನ, ಮತ್ತೆ SSY ಫುಡ್ ಇಂದ ಫುಲ್ ಎನರ್ಜೆಟಿಕ್ ಆಗ್ಬಿಟ್ಟಿದ್ದೀನಿ. ಮಾತಾಜಿ 20 ಅವರ್ ಕೆಲಸ ಮಾಡಿ ಅಂದ್ರೆ ಮಾಡ್ತೀನಿ. ಫಸ್ಟ್ ಸ್ವಲ್ಪ ಆಕ್ಟಿವ್ ಆಗೇ ಇರ್ತಿದ್ದೆ. ಇವಾಗ SSY ಫುಡ್ ಇಂದ, ಧ್ಯಾನದಿಂದ ಹೆಂಗಾಗಿದೆ ಅಂದ್ರೆ ನಮ್ಮ ಮೈಂಡ್ ಎಷ್ಟು ಕೂಲ್ ಆಗುತ್ತೆ ಅಂದ್ರೆ ನಾವು ಎಷ್ಟು ಬೇಕಾದ್ರೆ ಕೆಲಸ ಮಾಡ್ಬೋದು, ಎಲ್ಲಾನು ಸಾಧಿಸ್ಬೋದು ಅನ್ನೋಷ್ಟು ಹುಮ್ಮಸ್ ಬಂದಿದೆ ನನಗೆ. ಅಷ್ಟು ಚೆನ್ನಾಗಿದೆ. ನನ್ಗೆ ಅದೇ ಹೇಳೋದ್ರೆ ನಾವು ನಿಮ್ಗೂ ಎಲ್ಲರಿಗೂ ತಗೊಂಡ್ರೆ ಆ ಫೀಲಿಂಗ್ ಆಗುತ್ತೆ. ಬರೀ ಬಾಯಲ್ಲಿ ಹೇಳೋದಲ್ಲ. ಸರ್ ಹೇಳಿದ್ರು ಇವಾಗ ಅವ್ರಿಗೆ ಏನಾಗಿತ್ತು, ಮುಂಚೆ ಹೆಂಗಿದ್ರು ಇವಾಗ ಹೆಂಗಾಗಿದೆ ಅಂತ. ಅದೇ ತರ ನಮಗೂ ಅದ ಅನುಭವ ಆಗುತ್ತೆ. ನನಗೂ ಆಗಿದೆ. ನೀವುಗಳು ಅದನ್ನ ತಗೊಂಡ್ರೆ ಆಗುತ್ತೆ. ಅಷ್ಟು ಮಾತ್ರ ಹೇಳ್ಬಲ್ಲೆ. ಅದು ಮಾತಾಜಿ ಅವ್ರ ಹತ್ರ ಕ್ಲಾಸ್ ತಗೊಳೋದಂತೂ ಇನ್ನೂ ನೆಕ್ಸ್ಟ್ ಲೆವೆಲ್. ಅವ್ರ ಹತ್ರ ಕೇಳಿ ಕ್ಲಾಸ್ ತಗೊಳೋದಿದೆಲ್ಲ ಅದನ್ನ ನೆಕ್ಸ್ಟ್ ಈ 15 ದಿವಸದಲ್ಲಿ 12 ಕ್ಲಾಸ್ ಆಗುತ್ತೆ. ಮತ್ತೆ 3 ಸಹ AMC ಅಂತ ಅಲ್ಲಿ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ. ಅದಂತೂ ಸ್ವರ್ಗ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಅಲ್ಲಿ 3 ಸಹ ಕಳೆದಿರೋದನ್ನ ನಾವು ಲೈಫ್ ಲಾಂಗ್ ಅಲ್ಲಿ ಎಲ್ಲೂ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಕ್ಕಾಗಲ್ಲ. ಅಷ್ಟು ಚೆನ್ನಾಗಿರುತ್ತೆ ಅಲ್ಲಿ ಎಕ್ಸ್ಪೀರಿಯನ್ಸ್. ಅಲ್ಲಿ ಹೋಗಿ ಬಂದ್ಮೇಲೆ ನಮ್ಗೆ ಗೊತ್ತಾಗ್ಬಿಡುತ್ತೆ ನಾವು ಮುಂಚೆ ಯಾವ ತರ ಲೈಫ್ ಇತ್ತು, ಇವಾಗ ಹೆಂಗಿದೀವಿ, ಚೇಂಜಸ್ ಗೊತ್ತಾಗುತ್ತೆ. ತುಂಬಾ ಮನಸ್ಸಿಗಂತೂ ಅಷ್ಟು ಆನಂದ ಆಗುತ್ತೆ. ಆರೋಗ್ಯದಲ್ಲಿ ತುಂಬಾ ಚೇಂಜಸ್ ಆಗುತ್ತೆ. ಧನ್ಯವಾದ.